ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಿಮಗೆ ಒಂದು ವಿಡಿಯೋ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ನಂದು ಹೊಲಿಯೋದಾಯಿತು, 3 ಗಂಟೆ ತನಕ ಹೊಲಿಯೋದಾಯಿತು. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಯಾವ ಥರ ಬ್ಲೌಸ್ ಹೊಲ್ದಿದ್ದೀನಿ, ಫಸ್ಟ್ ಟೈಮ್ ಹೊಲ್ದಿರೋವಂಥದ್ದು ಡಿಸೈನ್ ಬ್ಲೌಸು, ಅದನ್ನು ಸೆಟ್ ಮಾಡಿ ಹೊಲ್ದಿರೋವಂಥದ್ದು, ಕಟ್ಟಿಂಗ್ ಮಾಡಿ. ಫಸ್ಟ್ ಟೈಮ್ ನಾನು ನಾರ್ಮಲ್ ಎಲ್ಲ ಹೊಲಿತಿದ್ದೆ, ಬಟ್ ಫಸ್ಟ್ ಟೈಮ್ ನಾನು ಈ ಥರ ವರ್ಕ್ ಬ್ಲೌಸನ್ನು ಹೊಲ್ದಿದ್ದೀನಿ. ಹೇಗೆ ಬಂದಿದೆ ಅಂತಂದೇಳಿ ತಿಳಿಸ್ಕೊಡ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಹಾಗೆ ಈಗ ಸಾಯಂಕಾಲ 5:30 ಆಗ್ತಾ ಬಂತು. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತಂದೇಳಿ ತಿಳಿಸ್ಕೊಡ್ತೀನಿ, ಬನ್ನಿ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ, ಆಯಿತಾ? ಸ್ವಲ್ಪ ಇಲ್ಲಿ ಗಾಡಿ ಸೌಂಡು ನಮ್ಮದು. ಇದು ನೋಡಿ, ನಾನು ಹೊಲ್ದಿರೋವಂಥ ಬ್ಲೌಸು, ವರ್ಕ್ ಬ್ಲೌಸು. ಬಟ್ ಈ ವರ್ಕುಗಳೆಲ್ಲ ಕರೆಕ್ಟಾಗಿ ಬಂದಿರಲಿಲ್ಲ. ಅದರಲ್ಲೂ ಒಂದು ಸ್ವಲ್ಪ ವರ್ಕ್ ಬರೋ ರೀತಿ ಅಡ್ಜಸ್ಟ್ ಮಾಡಿ ಹೊಲ್ದಿದ್ದೀನಿ. ತುಂಬಾ ಕಷ್ಟ ಇತ್ತು ನನಗಂತೂ. ಫಸ್ಟ್ ಟೈಮ್ ಹೊಲಿತಿದ್ದೀನಿ ಅಂದ್ರೂ ಸ್ವಲ್ಪ ಕಷ್ಟನೇ ಇತ್ತು ಅಂತಲೇ ಹೇಳ್ಬೋದು. ಇದು ರೆಡಿ ಪೈಪಿಂಗು ಮೀಶೋದಲ್ಲಿ ತರಿಸಿದ್ದೆ. ತುಂಬ ದಿನ ಆಗಿತ್ತು. ನಾನು ಭಯ ಪಟ್ಕೊಂಡು ಹಚ್ಚಿರಲಿಲ್ಲ, ಹೆಂಗೆ ಬರುತ್ತೆ ಹೆಂಗೋ ಅಂತಂದೇಳಿ. ಒಂದು ವೀಡಿಯೋ ನೋಡಿ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ರೆಡಿ ಪೈಪಿಂಗನ್ನು ಅಟ್ಯಾಚ್ ಮಾಡಿದ್ದೀನಿ. ಪರವಾಗಿಲ್ಲ, ಅಷ್ಟೇನು ಕೆಟ್ಟದಾಗೇನು ಬಂದಿಲ್ಲ, ಚೆನ್ನಾಗೇ ಬಂದಿದೆ. ನನಗಂತೂ ಖುಷಿ ಆಯಿತು. ಈ ಥರ ಪೈಪಿಂಗ್ ಇಟ್ಟು ನಾನು ಹೊಲ್ದಿರಲಿಲ್ಲ. ಇದು ಒಂದೇ ಕಲರಲ್ಲಿ 2 ಹೊಲಿಬೇಕಾಗಿತ್ತು. ಜಾಸ್ತಿ ಬಟ್ಟೆ ಇತ್ತು, 2 ಹೊಲಿ ಅಂತ ಹೇಳಿದ್ರು ಅವರು. ಅಜ್ಜಿ ಇದು 2 ಹೊಲ್ದಿದ್ದೀನಿ. ಇದು ನೋಡಿ, ಗ್ರೀನ್ ಕಲರ್ ಕೊಟ್ಟಿದ್ದೀನಿ. ಯಾಕಂದರೆ ಇದು ಈ ಥರ ಬಂದಿದೆಯಲ್ಲ, ಈ ಹಳ್ಳೆಲ್ಲ ಗ್ರೀನಲ್ಲಿ ಐತೆ. ಅದಕ್ಕೋಸ್ಕರ ಗ್ರೀನ್ ಕಲರ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಅದಕ್ಕೆ ಅದು ಅಷ್ಟಾಗಿ ಮ್ಯಾಚ್ ಅನ್ನಿಸ್ಲಿಲ್ಲ ನನಗೆ. ಗ್ರೀನ್ ಕಲರೇ ಸ್ವಲ್ಪ ಸರಿ ಮ್ಯಾಚ್ ಆಯಿತು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಗ್ರೀನ್ ಕಲರೇ ಹಚ್ಚಿದ್ದೀನಿ. ಇದು ಸಾದಾ ಇದೆ. ಇದು ಸ್ವಲ್ಪ ಅದೇ ವರ್ಕ್ ಬ್ಲೌಸ್ ಫಸ್ಟ್ ಟೈಮ್ ಅಲ್ಲ ಹೊಲಿತಾ ಇರೋದು. ಇದು ಒಂದೇ ಸೈಡ್ ಇದರಲ್ಲೇ ಬರಬೇಕಾಗಿತ್ತು. ಬಟ್ ಏನಾಯಿತು ಅಂದರೆ ಈ ಕಡೆದೇ ಒಂದೇ ಸೈಡ್ ಆಗಿಬಿಟ್ಟಿತ್ತು. ಅದಕ್ಕೆ ಇದು ಹೆಂಗೂ ವರ್ಕ್ ಬ್ಲೌಸು ನಡಿತೈತಿ, ಇದೇನು ಒಳಗಾಗುತ್ತಲ್ವ. ಅದಕ್ಕೆ ಇದನ್ನು ಇರಲಿ ಬೇರೆ ಬೇರೆ ಮಾಡಿ ಹೊಲ್ದಿದ್ದೀನಿ. ಆದರೆ ಒಂದೇ ಬಟ್ಟೆ ಅಲ್ವಾ, ನಡಿತೈತೆ ಅಂತಂದೇಳಿ ಹೊಲ್ದಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಗೊತ್ತಾಗಲ್ಲ ಬೇಗ ಈ ವರ್ಕ್ ಬ್ಲೌಸ್ಗಳೆಲ್ಲ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಹೊಲ್ದಿದ್ದೀನಿ. ಇದ್ದಾವೆ, ನಮ್ಮ ತಾಯಿಗಂತ ತರಿಸಿದ್ದೀನಿ, ಬಟ್ ಭಯಪಟ್ಟು ಹೊಲ್ದಿರಲಿಲ್ಲ. ಬಟ್ ಈಗ ಹೊಲ್ದನಲ್ವ, ಅವನು ಕೂಡ ಸ್ಟಿಚ್ ಮಾಡ್ತೀನಿ. ಯಾಕಂದರೆ ಇನ್ನೂ ಸ್ಟಿಚ್ ಮಾಡೋರು ಇದ್ದಾವೆ. ಇವು 2 ಒಂದು, ಮತ್ತು ಇದು ಒಂದು ಸಾದಾ, ಇದು ಅಷ್ಟೇ. ಎಲ್ಲ ಸಾದಾನೇ ಕೊಟ್ಟಿದ್ದವರು. ಇದು ಒಂದು, ಟೋಟ್ಲಿ 3 ಬ್ಲೌಸ್ ಹೊಲ್ದಿದ್ದೆ. ಫಸ್ಟ್ ಒಂದು ಹೊಲ್ದು ಕೊಟ್ಟಿದ್ದೆ, ಅದನ್ನು ನೋಡಿ ಚೆನ್ನಾಗಾಗೈತೆ ಅಂತಂದೇಳಿ ಮತ್ತೆ ಇವನು ಕೊಟ್ಟಿದ್ದಾರೆ ಅವರು. ಹೊಲಿಯಮ್ಮ, ನಾನು ಅವ್ರು ಕೇಳಿದರು, ಬೇಡ ಅಂತೇಳಿ ನಿನ್ನ ಕೈಗೆ ತಂದು ಕೊಟ್ಟೀನಿ ಅಂತಂದೇಳಿ ತಂದು ಕೊಟ್ಟಿದ್ರು. ಹೊಲಿದ್ದೀನಿ ಫ್ರೆಂಡ್ಸ್. ನೋಡಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ಬ್ಲೌಸ್ ನಿಮಗೆ ಹೇಗೆ ಅನ್ನಿಸ್ತು? ಪರವಾಗಿಲ್ವಾ ನಾನು ಸ್ಟಿಚ್ ಮಾಡಿರೋದು? ಖುಷಿ ಆಗುತ್ತೆ ಫಸ್ಟ್ ಟೈಮ್. ಏನೋ ಇಂಟ್ರೆಸ್ಟ್ ಬರುತ್ತೆ ಈ ಥರ ಚೆನ್ನಾಗಿ ಬಂದು ನಾವು ಹೊಲಿಯೋ ಎಲ್ಲವೂ ಬಟ್ಟೆಗಳು ಅಂತ ಅಂದಾಗ ಖುಷಿ ಆಗುತ್ತೆ ಅಲ್ವಾ? ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾವುದಾಯ್ತು, ನಮಗೆ ಯಾವುದೇ ಏನೇ ಸಮಸ್ಯೆ ಬರಲಿ, ಯಾವುದೇ ಬರಲಿ, ನಮ್ಮಲ್ಲೇ ಪರಿಹಾರ ಇರ್ತೈತಿ. ಅದನ್ನೇ ಒಂದು ಸ್ವಲ್ಪ ಯೋಚನೆ ಮಾಡಿ ಕೂತ್ಕೊಂಡು ಯೋಚನೆ ಮಾಡಿ ಮಾಡಿದಾಗ ಎಲ್ಲ ಕೆಲಸಗಳೂ ಸಕ್ಸಸ್ ಆಗ್ತವೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ಲು. ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದು ಕಮ್ಮಿ ಮಾಡಿ ನಾವೇನು ಮಾಡ್ತೀವಿ ಆ ಕೆಲಸವನ್ನು ಜಾಸ್ತಿ ಮಾಡಿದರೆ ಏನೇ ಕೆಲಸ ಆಗಲಿ ಸಕ್ಸಸ್ ಕೊಡುತ್ತೆ. ಅದ್ರಾಗೆ ಕಂಪ್ಲೀಟ್ ನಾವು ಏನಾದರೂ ಅಳವಡಿಸ್ಕೆ ಅಂದರೆ ಎಲ್ಲನೂ ಚೆನ್ನಾಗಿ ಬರುತ್ತೆ, ಚೆನ್ನಾಗಾಗುತ್ತೆ. ನಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ರನ್ ಆಗುತ್ತೆ. ಯಾವುದೇ ಭಯ ಪಡ್ದೇ ಯಾರು ಏನೇ ಅನ್ನಲಿ, ಏನೇ ಮಾಡಲಿ, ನಮ್ಮ ಕೆಲಸ ಏನಿರುತ್ತೋ ಅದನ್ನು ಮಾಡ್ತಾನೆ ಇರಬೇಕು. ಅಂದಾಗ ನಮ್ಮ ಕೆಲಸಗಳು ಸಕ್ಸಸ್ ಕೊಡ್ತಾವೆ ಅಂತಲೇ ಹೇಳ್ಬೋದು. ನೀವು ಇದೇ ರೀತಿಯೇ ಯಾರಾದರೂ ಮನೆಯಲ್ಲೇ ಟೈಲರಿಂಗ್ ಮಾಡೋರಿದ್ದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬೇಡ ಹಂಗಂದ್ರೆ ಹತ್ರ ಅಂತಂದೇಳಿ ನಿಮ್ಮ ಪಾಡಿಗೆ ನೀವು ಏನೇ ಕೆಲಸ ಆಗಲಿ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾ ಹೋಗಿ. ಅದಾಗದೇ ಎಲ್ಲ ಸಕ್ಸಸ್ ಬರ್ತಾ ಹೋಗುತ್ತೆ. ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿದ್ದ ವಿದ್ಯೆನ ಮುಂದುವರ್ಸ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ನಮಗೆ ಕಷ್ಟದಲ್ಲಿ ಕೈ ಹಿಡಿಯುವಂಥದ್ದು ಅಂದರೆ ಇದು ಒಂದೇ ಅಂತಲೇ ಹೇಳ್ಬೋದು. ಇದು ನನ್ನ ಸ್ವಂತ ಅನುಭವದ ಮಾತಿದು.
ಯಾಕಂದರೆ ತುಂಬ ಈಗಿನ ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡ್ದಿದ್ದಿದೆ ಒಂದೇ ಅಂತಲೇ ಹೇಳ್ಬೋದು. ನಾವು ಪ್ರಯತ್ನಪಟ್ಟು ಎಲ್ಲ ಕೆಲಸ ಮಾಡ್ತಾ ಹೋದರೆ ಎಲ್ಲ ಕೆಲಸನೂ ನಮಗೆ ಸಕ್ಸಸ್ ಕೊಡ್ತಾವೆ. ನೀವು ಒಂದು ಬ್ಲೌಸಿಗೆ ಎಷ್ಟು ತೊಗೋತೀರಾ ಕಮೆಂಟ್ ಮಾಡಿ ತಿಳಿಸಿ. ನಾನು ನಾರ್ಮಲ್ ಬ್ಲೌಸ್ಗೆ ಇವೆಲ್ಲ ಲೈನಿಂಗ್ ಇಲ್ವಲ್ಲ, ಇವಕ್ಕೆಲ್ಲ ನಾನು 150 ತೊಗೊತೀನಿ. ಲೈನಿಂಗ್ ಆದರೆ 250. ಪಾಲ್ಸು ಹಚ್ಚಿದರೆ ಜಿಗ್ಜಾಗ್ ಮಾಡಿಸ್ಕೊಟ್ರೆ, ನನ್ನ ಹತ್ರ ಜಿಗ್ಜಾಗ್ ಮಿಷಿನ್ ಇಲ್ಲ, ಓರ್ಲಾಕ್ ಮಿಷಿನ್ ಇಲ್ಲ. ಅದನ್ನು ಮುಂದೆ ಇದರಲ್ಲೇ ಬರಬಾರ್ದು ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೀನಿ. ಇದರಲ್ಲೇ ಈ ಸದ್ಯಕ್ಕೆ ಇದರಲ್ಲೇ ಮೇಂಟೈನ್ ಮಾಡ್ತೀನಿ. ಲೈನಿಂಗ್ ಹಾಕಿ ಪಾಲ್ಸ್ ಹಚ್ಚಿ ಎಲ್ಲ ಮಾಡಿಕೊಟ್ರೆ 350 ತೊಗೋತೀನಿ. ಇಷ್ಟು ನಾನು ತೊಗೊಳೋವಂಥ ಪೇಮೆಂಟು. ನೀವು ಎಷ್ಟು ತೊಗೋತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾರಾದರೂ ಹೊಲಿಸಿದ್ರೆ ನಿಮಗೆ ಎಷ್ಟು ತೊಗೋತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಡಿಸೈನ್ ಏನಾರ ಮಾಡಿಸ್ಕೊಟ್ರೆ ಅದರ ಡಿಸೈನ್ ಮೇಲೆ ಲೆಕ್ಕ ತೊಗೋಬೇಕಂತ ಅಂದ್ಕೊಂಡೀನಿ. ಇನ್ನು ಆ ಥರ ಯಾವೂ ಬಂದಿಲ್ಲ, ನೋಡೋಣ. ಆ ಥರ ಬಂದರೆ ರೆಡಿ ಡಿಸೈನ್ ಮಾಡಿಸಿ ಹೇಳಿದಾರಲ್ಲ ಒಬ್ಬಕ್ಕ, ನೀನು ಯಾವ ಥರ ಕಸ್ಟಮರ್ ನೋಡ್ಕೊ, ನಾನು ಮಾಡಿಸ್ಕೊಡ್ತೀನಿ, ನಿನಗೂ ಅನುಕೂಲ ಆಗುತ್ತೆ, ಎಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ತಿಳಿಸ್ಬೇಕು ಒಂದು ವಿಡಿಯೋ ಏನು ಮಾಡಲಿ ಅಂದ್ಕೊಂಡಿದ್ದೆ, ಬಟ್ ಇದನ್ನೇ ತೋರಿಸೋಣ, ನಿಮಗೂ ಗೊತ್ತಾಗುತ್ತಲ್ವ. ಯಾರಾದರೂ ಹೊಸ್ದಾಗಿ ಯಾರಾದರೂ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾಯಿದ್ರೆ, ಮನೇಲಿ ಟೈಲರಿಂಗ್ ಮಾಡೋದೇನಪ್ಪ ನಮಗೆ ಯೂಸ್ ಅಂದರೆ, ಮನೆ ಕೆಲಸ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ನಾವು ಮಾಡಬೇಕಂದ್ರೆ ಮನೆಯಲ್ಲೇ ಮಾಡೋವಂಥದ್ದು ಬೆಸ್ಟು ಅಂತ ನಾನು ಹೇಳ್ತೀನಿ. ಯಾಕಂದರೆ ಶಾಪಿಗೆ ಹೋಗಿ ಮಾಡೋವಂಥದ್ದು ನಮ್ಮ ಕೈಲಿ ಆಗೋಲ್ಲ. ಯಾಕಂದರೆ ಮಕ್ಕಳು ಮರಿ ಇರ್ತಾವಲ್ಲ, ಅವನ್ನೆಲ್ಲ ನೋಡ್ಕೋಬೇಕು, ಮಾಡ್ಕೋಬೇಕು, ಎಲ್ಲ ಕೆಲಸ ಮಾಡ್ಕೋಬೇಕು, ಆಗೋಲ್ಲ. ಮನೆಯಲ್ಲೇ ಮಾಡೋದಿರಂದೇ ಬೆಸ್ಟು. ಆದರೆ ಯಾವುದೇ ಬಾಡಿಗೆ ಇರೋಲ್ಲ, ಏನಿರಲ್ಲ, ಮನೆಯಲ್ಲೇ ಮಾಡ್ಕೊಂಡು ಹೋದರೆ ನಮಗೆ ಬೆಸ್ಟು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್ ಬಾಯ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಯಾವ ರೀತಿ ಬ್ಲೌಸ್ಗಳನ್ನು ಹೊಲಿತೀನಿ ಅಂತ ನಮಗೆ ಕಮೆಂಟ್ ಮಾಡಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ನಾನು ಹೊಲಿದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್.